ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್. ಗಿಲ್ಲಿ ಅವರು ರಕ್ಷಿತಾ ಶೆಟ್ಟಿ ಅವ್ರನ್ನ ನನ್ನ ವಂಶದ ಕುಡಿ ನೀನು ಅಂತ ಹೇಳ್ತಾ ಇದ್ರು ಇಷ್ಟು ದಿನ ಬಿಗ್ ಬಾಸ್ ಮನೆ ಒಳಗಡೆ. ಆದರೆ ಈಗ ಗಿಲ್ಲಿ ಅವರು ರಕ್ಷಿತಾ ಶೆಟ್ಟಿ ಅವರಿಗೆ ತುಂಬ ಬೇಜಾರಿನಿಂದ ನೀನು ನನ್ನ ವಂಶದ ಕುಡಿ ಅಲ್ಲ ಅಂತ ಹೇಳ್ತಿದ್ದಾರೆ. ಕಾರಣ ಇಷ್ಟೇನೆ, ಕಳೆದ ವಾರ ಏನು ಗಿಲ್ಲಿ ಅವರಿಗೆ ರಕ್ಷಿತಾ ಶೆಟ್ಟಿ ಅವರು ಕಳಪೆ ಕೊಟ್ಟಿದ್ರು ಅದು ಒಂದು ಕಾರಣ. ಆದರೆ ನಿನ್ನೆ ಗಿಲ್ಲಿ ಅವ್ರನ್ನ ರಕ್ಷಿತಾ ಶೆಟ್ಟಿ ಅವರು ನಾಮಿನೇಟ್ ಮಾಡ್ತಾರೆ. ನಾಮಿನೇಟ್ ಮಾಡಿರೋದಕ್ಕೆ ಗಿಲ್ಲಿ ಅವರಿಗೆ ಬೇಜಾರಾಗಿಲ್ಲ. ಆದರೆ ಜಾನ್ವಿ ಅವರು ಯಾವ ರೀಸನ್ ಕೊಟ್ಟು ನಾಮಿನೇಟ್ ಮಾಡಿದ್ರು ಅದೇ ರೀಸನ್ನ ಇವರು ಮತ್ತೆ ಹೇಳಿ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ನಿಜವಾಗ್ಲೂ ಇಲ್ಲಿ ಹೇಳಬೇಕು ಅಂದರೆ ನಿನ್ನೆ ಎಪಿಸೋಡ್ ನೋಡಿರೋರಿಗೆಲ್ಲರಿಗೂ ಗೊತ್ತಿರುತ್ತೆ, ಗಿಲ್ಲಿ ಅವರ ಮತ್ತು ಜಾನ್ವಿ ಅವರ ಮಧ್ಯೆ ಆ ಕಾನ್ವರ್ಸೇಷನ್ ಏನು ನಡೆಯುತ್ತೆ. ಚಿಕ್ಕ ಶೋ ಅಲ್ಲಿ ನಾನು ಆ್ಯಂಕರಿಂಗ್ ಮಾಡಲ್ಲ, ದೊಡ್ಡ ಶೋ ಅಲ್ಲಿ ಮಾತ್ರ ನಾನು ಆ್ಯಂಕರಿಂಗ್ ಮಾಡೋದು ಅಂತ ಸುಮ್ಮನೆ ತಮಾಷೆಗೆ ಗಿಲ್ಲಿ ಅವ್ರು ಹೇಳೋದು. ಆ ಕಾನ್ವರ್ಸೇಷನ್ ನಡಿಬೇಕಾದ್ರೆ ರಕ್ಷಿತಾ ಶೆಟ್ಟಿ ಅವರು ಅಲ್ಲಿರೋದೇ ಇಲ್ಲ. ಆದರೆ ಜಾನ್ವಿ ಅವರು ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಬೇಕಾದ್ರೆ ರೀಸನ್ ಕೊಡ್ತಾರಲ್ಲ, ಆ ರೀಸನ್ನ ನೋಡಿ ಸೇಮ್ ರೀಸನ್ನ ಕೊಟ್ಟು ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಅದಕ್ಕೆ ರಕ್ಷಿತಾ ಶೆಟ್ಟಿ ಅವರ ಮೇಲೆ ಗಿಲ್ಲಿ ಅವರಿಗೆ ತುಂಬಾ ಬೇಜಾರಾಗಿದೆ ಅಂತ ಹೇಳಬಹುದು. ಅಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡಿಬೇಕಾದ್ರೂ ಗಿಲ್ಲಿ ಅವರು ರಕ್ಷಿತಾ ಶೆಟ್ಟಿ ಅವರಿಗೆ ಹೇಳ್ತಾರೆ, ಕಣ್ಣಾರೆ ಕಂಡರೂ ಪ್ರಮಾಣಿಸಿ ನೋಡು ಅಂತ ದೊಡ್ಡವರು ಹೇಳ್ತಾರೆ, ಅದನ್ನು ಸ್ವಲ್ಪ ಅರ್ಥ ಮಾಡ್ಗ ಅಂತ ರಕ್ಷಿತಾ ಶೆಟ್ಟಿ ಅವರಿಗೆ ಗಿಲ್ಲಿ ಅವರು ಹೇಳ್ತಾರೆ. ಫ್ರೆಂಡ್ಸ್, ನಿಮ್ಮ ಪ್ರಕಾರ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಬೇಕಾದ್ರೆ ರೀಸನ್ ಕೊಡ್ತಾರಲ್ಲ, ಆ ರೀಸನ್ನು ಸರಿನೋ ತಪ್ಪೋ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.